ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾನು ಮ್ಯಾಮ್ ಕಷ್ಟಪಡೋದು ನೋಡಿದ್ದೀನಿ. ಐ ಹ್ಯಾವ್ ಸೀನ್ ಅ ಪ್ಯಾಷನ್ ಈ ಫಿಲ್ಮ್ಗೆ ಮಾಡಬೇಕಾದ್ರೆ. ಐ ಥಿಂಕ್ 2-3 ಇಯರ್ಸಿಂದ ನಾವು ಈ ಫಿಲ್ಮ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇದ್ವಿ. ಆ್ಯಂಡ್ ಸ್ಟೋರಿ ಗೊತ್ತಿತ್ತು ನನಗೆ ಈ ಫ್ರೀಡಮ್ ಫೈಟರ್ ಬಗ್ಗೆ, ನೀರಾ ಅವ್ರ ಬಗ್ಗೆ. ಬಟ್ ಇಷ್ಟು ಡೀಟೇಲ್ಡಾಗಿ ಎಷ್ಟು ರಿಸರ್ಚ್ ಮಾಡಿರ್ಬೋದು. ಆ್ಯಂಡ್ ಒಬ್ಬರು ನೀರಾ ಒಂದು ಹೆಣ್ಮಗು ನಮ್ಮ ದೇಶಕ್ಕೆ ಒಂದು ಹೆಣ್ಮಗು ನಮ್ಮ ದೇಶಕ್ಕೆ ಇಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂದರೆ ಇಷ್ಟು ಜನ ಹೆಣ್ಮಕ್ಳು ಕಷ್ಟಪಟ್ಟಿರ್ತಾರೆ. ವಿ ಓವ್ ಇಟ್ ಟು ದೆಮ್. ನಾವಿವತ್ತು ಆರಾಮಾಗಿದ್ದೀವಿ ನಮ್ಮ ಮನೇಲಿ ಅಂತ ಅಂದರೆ ವಿ ಡೆಫಿನೆಟ್ಲಿ ಓವ್ ಇಟ್ ಟು ದೆಮ್. ಲಾಸ್ಟ್ ಸೀನ್ಸ್ ಅಂತೂ ಎಸ್ಪೆಷಲಿ ಕೇಳೋಕ್ಕೆ ಅಷ್ಟೊಂದು ಗೊತ್ತಿರೋದು ಸ್ಟೋರಿ ಇರೋದು. ಬಟ್ ವಿಜುವಲಿ ನೋಡಿದಾಗ ಅದು ಬೇರೆ ಇದೇ ಕೊಡುತ್ತೆ, ಇಮೋಷನ್ನೇ ಬೇರೆ ರೀತಿ ಇರುತ್ತೆ. ಆ್ಯಂಡ್ ಮೀ ಬೀಯಿಂಗ್ ಅ ಪೇಟ್ರಿಯಾಟಿಕ್, ನನಗೆ ಈ ಥರ ಪೇಟ್ರಿಯಾಟಿಕ್ ಸಿನಿಮಾಗಳು ಬಹಳ ಇಷ್ಟ. ಇಡೀ ತಂಡ, ರೂಪಾ ಮ್ಯಾಮ್ ಮತ್ತು ಇಡೀ ತಂಡಕ್ಕೆ ಹ್ಯಾಟ್ಸ್ ಆಫ್. ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ. ಆ್ಯಂಡ್ ಐವ್ ಸೀನ್ ಅ ಸ್ಟ್ರಗಲ್. ಅವ್ರು ಈ ಫಿಲ್ಮ್ನ ಆಚೆ ತರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಇದನ್ನು ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತು ನನಗೆ. ಆ್ಯಂಡ್ ಎಲ್ಲರೂ ಹೋಗಿ ನೋಡಬೇಕು. ಇದು ನಮ್ಮ ದೇಶದ ಕತೆ. ನಾವಿವತ್ತು ಏನು ಸ್ವಾತಂತ್ರ್ಯವಾಗಿ ನಾವು ಜೀವಿಸ್ತಾ ಇದ್ದೀವೋ ಅದೆಲ್ಲ ಅವ್ರ ಕೃಪೆ ಅದು. ಸೊ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಆ್ಯಂಡ್ ತುಂಬ ಖುಷಿ ಆಯಿತು ಈ ಫಿಲ್ಮ್. ಥ್ಯಾಂಕ್ ಯು. ಆಜಾದ್ ಭಾರತ್ ಸಿನಿಮಾ ನೋಡಿದೆ. ರೂಪಾ ಅಯ್ಯರ್ ಅವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಬೇಸಿಕಲಿ ನಾವು ಈ ಥರ ಸಿನಿಮಾಗಳು ನೋಡಿದಾಗ ಕೆಲವೊಂದು ಸಲ ನಾವು ಸ್ಕ್ರಿಪ್ಟ್ ಹೇಗಿದೆ, ಮ್ಯೂಸಿಕ್ ಹೇಗಿದೆ, ಇದೆಲ್ಲ ಯೋಚನೆ ಮಾಡ್ತಿರ್ತೀವಿ. ಬಟ್ ನನಗನ್ಸುತ್ತೆ ಆ ಪ್ಯಾಟರ್ನಿಂದ ಈ ಸಿನಿಮಾ ನೋಡೋ ಅವಶ್ಯಕತೆ ಇಲ್ಲ. ಈ ಸಿನಿಮಾನ ಹೇಗೆ ನೋಡಬೇಕು ಅಂದರೆ ಆ್ಯಕ್ಚುಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನಾಯಿತು ಅನ್ನೋದನ್ನು ನೋಡಬೇಕು. ಮತ್ತು ಈಗ ನಾವು ಅದನ್ನು ಸಿನಿಮಾದಲ್ಲಿ ನೋಡಿದಾಗ ಸಿನಿಮ್ಯಾಟಿಕ್ ಆಗಿದೆ ಅಂತ ಅನಿಸೋ ಸಾಧ್ಯತೆ ಇದೆ. ಸಿನಿಮಾ ಅಲ್ವಾ ಅನ್ನೋ ಸಾಧ್ಯತೆ ಇದೆ. ಅದು ಸಿನಿಮಾ ನೋಡಿದಾಗ ಸಿನಿಮಾ ಅಂದರೆ ಸಿನಿಮ್ಯಾಟಿಕ್ ಅನ್ನೋ ಥರ ಅನಿಸುತ್ತೆ. ಸಿನಿಮ್ಯಾಟಿಕ್ ಅಂದರೆ ಏನು ಹೇಳಿ, ನಿಜ ಅಲ್ಲ ಅಂತ, ಸುಳ್ಳು ಅಂತ. ಆದರೆ ಇದೆಲ್ಲ ಆಗಿದ್ದು ಅಂತ ನಾವು ನೆನೆಸ್ಕೊಂಡ್ರೆ ಅವಾಗ ಆ ಒಂದು ಗ್ರಾವಿಟಿ, ಆ ಒಂದು ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಓ, ಈ ಥರ ಎಲ್ಲ ಆಗಿತ್ತು ಅಂಥೇಳಿ. ಆವಾಗ ನಾವು ಪ್ರಾಯಶಃ ನಮಗೇನು ಸಿಕ್ಕಿದೆ ಈ ಒಂದು ಇಂಡಿಪೆಂಡೆನ್ಸ್, ಈ ಒಂದು ಫ್ರೀಡಮ್ಗೆ ಸ್ವಲ್ಪ ವ್ಯಾಲ್ಯೂ ಕೊಡೋದು ಕಲಿತೀವಿ ಅಂತ ಅನಿಸುತ್ತೆ. ಹೀಗಾಗಿ ಐ ಥಿಂಕ್ ಈ ಥರ ಸಿನಿಮಾಗಳನ್ನ ಯಾಕೆ ನೋಡಬೇಕು ಅಂದರೆ ಅದರ ವ್ಯಾಲ್ಯೂ ಅರ್ಥ ಆಗಬೇಕು ಅಂತ ನೋಡಬೇಕು. ಯಾಕೆಂದರೆ ನಾವೆಲ್ಲ ಸ್ವಾತಂತ್ರ್ಯ ಬಂದ ನಂತರ ಹುಟ್ಟಿರೋದು. ಸೊ ನಮಗೆ ಗೊತ್ತಿಲ್ಲ ಅದು. ಹೀಗಾಗಿ ಈ ಥರ ಸಿನಿಮಾಗಳನ್ನ ಆ ದೃಷ್ಟಿಯಿಂದ ನೋಡಬೇಕು. ಎಲ್ಲ ವಿದ್ಯಾರ್ಥಿಗಳು ಇದು ನೋಡಬೇಕು. ಈ ಒಂದು ಪ್ರಯತ್ನ ಮಾಡೋಂಥ ಈ ತಂಡಕ್ಕೆ ರೂಪಾ ಇರೋರಿಗೆ ನಾನು ಸಲ್ಲಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್.